ಓಕೆ, ನಾನು ಮೊನ್ನೆ ಒಂದು ಜಾಬ್ ರಿಲೇಟೆಡ್ ವಿಡಿಯೋ ಹಾಕಿದ್ದೆ. ಅದಕ್ಕೆ ತುಂಬಾ ಜನ ಕಮೆಂಟ್ ಮಾಡಿದ್ರಿ ಜಾಬ್ ಬೇಕು ಅಂತ. ನಾನು ಈ ವಿಡಿಯೋದಲ್ಲಿ ನನ್ನ ಬಯೋದಲ್ಲಿ ಲಿಂಕ್ ಇದೆ, ಅಲ್ಲೋಗ್ಬಿಟ್ಟು ಅಪ್ಲೈ ಮಾಡಿ, ಇಲ್ಲೋಗ್ಬಿಟ್ಟು ಅಪ್ಲೈ ಮಾಡಿ ಅಂತ ಯಾವ್ದೋ ವೆಬ್ಸೈಟ್ ಅಲ್ಲಿ ಹಾಕಿರೋ ರೆಫರೆನ್ಸ್ ನಾನು ನಿಮ್ಗೆ ಹೇಳಲ್ಲ. ಸೊ ಆತರ ನಾನು ನಿಮ್ಗೆ ಹೇಳ್ಬೋದು, ಅದರಿಂದ ನಿಮ್ಗೆ ಜಾಬ್ ಸಿಗಲ್ಲ. ಸೊ ನಾನು ಕಾಮರ್ಸ್ ಬ್ಯಾಕ್ ಗ್ರೌಂಡ್ ಆಗಿರೋದ್ರಿಂದ ಈ BCom, MBA ಮತ್ತೆ MCom ಮಾಡಿರೋರಿಗೆ ಯಾವ ತರ ಜಾಬ್ ತಗೋಬೇಕು, ಯಾವ ಕೋರ್ಸ್ ನ ಮಾಡಿದ್ರೆ ಜಾಬ್ ನಿಮ್ಗೆ ಬೇಗ ಸಿಗುತ್ತೆ, ನಿಮ್ಮಲ್ಲಿ ಸ್ಕಿಲ್ ಇಲ್ಲ ಅಂತಂದ್ರೆ ನೀವು ಕೋರ್ಸ್ ನ ಮಾಡಿ. ಕೆಲವು ಕೋರ್ಸ್ ಗಳನ್ನ ಮಾಡಿದ್ರೆ ನಿಮ್ಗೆ ಖಂಡಿತವಾಗಿ ಜಾಬ್ ಸಿಗುತ್ತೆ. ಯಾಕೆಂತಂದ್ರೆ ರೆಸ್ಯೂಮೆಗಳಲ್ಲಿ ನಿಮ್ಗಿರೋ ನಾಲೆಡ್ಜ್ ನ ಚೆಕ್ ಮಾಡ್ತಾರೆ. ಸೊ ಕೋರ್ಸ್ ಮಾಡೋದ್ರಿಂದ ಏನೇನು ಯೂಸಸ್ ಅಂದ್ರೆ ನಿಮ್ಗೆ ಆ ಪ್ರಾಡಕ್ಟ್ ಬಗ್ಗೆ ಇಲ್ಲ ಆ ಪ್ರಾಜೆಕ್ಟ್ ಬಗ್ಗೆ ಸ್ವಲ್ಪ ನಾಲೆಡ್ಜ್ ಇರುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಿಮ್ಮನ್ನ ಹೈರ್ ಮಾಡ್ತಾರೆ. ಸೊ ಹಿಂಗಾಗಿ ನಿಮ್ಮ ರೆಸ್ಯೂಮೆಗಳು ಶಾರ್ಟ್ ಲಿಸ್ಟ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಕೋರ್ಸ್ ಮಾಡೋದ್ರಿಂದ ನಿಮ್ಗೆ ಜಾಬ್ ಸಿಗೋ ಚಾನ್ಸಸ್ ಗಳು ತುಂಬಾ ಇದೆ. ಸುಮ್ನೆ ಅಲ್ಲಿ ಇಲ್ಲಿ ಅಪ್ಲೈ ಮಾಡೋದ್ರಿಂದ ನಿಮ್ಗೆ ಜಾಬ್ ಸಿಗಲ್ಲ. ಆದ್ರೆ ಅಪ್ಲೈ ಮಾಡಿ, ಯಾವುದೇ ಇಂಟರ್ವ್ಯೂ ಕಾಲ್ ಬಂದ್ರು ಕೂಡ ಜಸ್ಟ್ ಗೋ ಅಂಡ್ ಅಟೆಂಡ್ ದ ಇಂಟರ್ವ್ಯೂಸ್. ನೀವು ಇಂಟರ್ವ್ಯೂನ ಅಟೆಂಡ್ ಮಾಡಿದ್ರೆ ನಿಮ್ಗೊಂದು ಸ್ಕಿಲ್ ಬರುತ್ತೆ. ಯಾವ ತರ ಇಂಟರ್ವ್ಯೂನ ತಗೊಂತಾರೆ ಅನ್ನೋದು ನಿಮ್ಗೊಂದು ಗೊತ್ತಾಗುತ್ತೆ. ಅದು ವಾಕಿನ್ ಇರ್ಲಿ, ವರ್ಚುವಲ್ ಇರ್ಲಿ, ಯಾವುದೇ ಇಂಟರ್ವ್ಯೂ ಇದ್ರು ಕೂಡ ಇಂಟರ್ವ್ಯೂಗಳನ್ನ ಅಟೆಂಡ್ ಮಾಡಿ. ನೀವು ಪಾಸ್ ಆಗ್ತಿರೋ ಫೇಲ್ ಆಗ್ತಿರೋ ಅದು ಸೆಕೆಂಡ್ರಿ. ನೀವು ಇಂಟರ್ವ್ಯೂಗಳನ್ನ ಅಟೆಂಡ್ ಮಾಡಿದ್ರೆ ನಿಮ್ಗೊಂದು ಐಡಿಯಾ ಬರುತ್ತೆ ಯಾವ ತರ ಇಂಟರ್ವ್ಯೂಗಳನ್ನ ತಗೋತಾರೆ ಅಂತ. ಯಾವ ಕೋರ್ಸ್ ನ ಮಾಡಿದ್ರೆ ನಿಮ್ಗೆ ಜಾಬ್ ಸಿಗುತ್ತೆ, ಜಸ್ಟ್ ಕೋರ್ಸ್ ಅಂತ ಕಮೆಂಟ್ ಮಾಡಿ. ನಾನು ಕಂಪ್ಲೀಟ್ ವಿಡಿಯೋನ ಯಾವ ಕೋರ್ಸ್ ನ ಮಾಡ್ಬೇಕು, ಎಲ್ಲಿ ಮಾಡ್ಬೇಕು, ಕ್ಲಾಸಸ್ ಗಳಿದೆಯಾ, ಇಲ್ಲ ಆನ್ಲೈನ್ ಅಲ್ಲೇ ಕೋರ್ಸ್ ಮಾಡ್ಬೋದಾ, ಅದಕ್ಕೆ ಸರ್ಟಿಫಿಕೇಟ್ ಕೊಡ್ತಾರಾ, ಯಾವ ತರ ಕೋರ್ಸ್ ನಮ್ಗೆ ಹೆಲ್ಪ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಾನು ಕಂಪ್ಲೀಟ್ ವಿಡಿಯೋನ ಮಾಡಾಕ್ತೀನಿ.